For the very first time, complete LED setup, high beam, low beam. ನೋಡಿ ಈ ಗಾಡಿಯ ಗ್ರೌಂಡ್ ಕ್ಲಿಯರೆನ್ಸ್ ತುಂಬಾನೇ ಕಮ್ಮಿ ಆಗ್ಬಿಟ್ಟಿದೆ. ಜಸ್ಟ್ ಹಿಮಾಲಯನ್ ಒಂಥರ ಈಸಿ ಬೈಕ್ ತರ, ಬಟ್ ಈ ಗಾಡಿ ಹತ್ರ ಇಲ್ಲ. ಕಾಂಪಿಟೇಷನ್ ಅಲ್ಲಿ ಟ್ರಯಂಪೆ ಆಗಿರ್ಬೋದು, KTM ಆಗಿರ್ಬೋದು, ಟ್ರಾಕ್ಷನ್ ಕಂಟ್ರೋಲ್ ಎಲ್ಲ ಕೊಡ್ತಿದ್ದಾರೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಹುಡುಗ ಪ್ರದೀಪ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ನಮ್ಮ ಜೊತೆ ಹೊಸ ರಾಯಲ್ ಎನ್ಫೀಲ್ಡ್ ಗರಿಲ್ಲಾ 450, ಇದನ್ನ GRR 450 ಅಂತಾನೂ ಕರೀತಾರೆ. ಬಿಕಾಸ್ ಹಿಮಾಲಯನ್ಗೆ ಎಷ್ಟು ಆಂಟಿಸಿಪೇಷನ್ ಇತ್ತು, ಈ ಗಾಡಿಗೂ ಅಷ್ಟೇ ಆಂಟಿಸಿಪೇಷನ್ ಇದೆ. ಬಿಕಾಸ್ ಹಿಮಾಲಯನ್ ಪ್ರೈಸಿಂಗ್ ಬಂದು ಕ್ಲೋಸ್ ಟು 3 lakh rupees ಎಕ್ಸ್ ಶೋರೂಮ್ ಇದೆ, ವೆರಾಸ್ ಇದು ಆಲ್ಮೋಸ್ಟ್ 50,000 to 60,000 ಆ ಮೋಟರ್ ಸೈಕಲ್ಗಿಂತ ಕಮ್ಮಿ. ಆ್ಯಂಡ್ ತುಂಬ ಜನ ಈ ಗಾಡಿನ ಓಡಿಸ್ಬೋದು. ಇದರಲ್ಲಿ ಏನೇನು ಚೇಂಜಸ್ ಮಾಡಿದ್ದಾರೆ, ಏನೇನು ಫೀಚರ್ಸ್ ಬಂದಿದೆ ಅಂತ ನಾನು ಹೇಳೋಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆಲ್ಸೋ ಬಿಗ್ ಶೌಟ್ ಔಟ್ ಟು ಮ್ಯಾಡ್ ಓವರ್ ಲದಾಖ್ ಅಂತ. ನೀವೇನಾದ್ರು ಲದಾಖ್ ಹೋಗ್ತಿದ್ದೀರಾ ಅಂದರೆ ಇವ್ರನ್ನ ರೀಚ್ ಔಟ್ ಮಾಡಿ. ದೇ ವಿಲ್ ಹ್ಯಾವ್ ದ ಎಂಟೈರ್ ಟೂರ್ ಕ್ಯೂರೇಟೆಡ್ ಫಾರ್ ಯು. ಗಾಡಿ, ಸ್ಟೇ, ಎವ್ರಿಥಿಂಗ್. ಯು ಜಸ್ಟ್ ಹ್ಯಾವ್ ಟು ರೀಚ್ ಔಟ್ ದ ನಂಬರ್ ವಿಚ್ ಇಸ್ ಇನ್ ದ ಡಿಸ್ಕ್ರಿಪ್ಷನ್. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನಾವು ಓಡಿಸೋಕ್ಕೂ ಮುಂಚೆ ಗಾಡಿಯ ಕಂಪ್ಲೀಟ್ ವಾಕ್ ಅರೌಂಡ್ ಕೊಡ್ತೀನಿ. ಸೊ ಈ ಗಾಡಿಯಲ್ಲಿ ನಮಗೆ 3 ವೇರಿಯಂಟ್ಸ್ ಲಾಂಚ್ ಮಾಡಿದ್ರೆ ವಿತ್ 5 ಕಲರ್ ಆಪ್ಷನ್ಸ್. ಹಲವು ಪಾರ್ಟ್ಸ್ ಹಿಮಾಲಯನ್ ಸಿಮಿಲರ್ ಆಗಿದ್ರು, ಫ್ಯೂ ಚೇಂಜಸ್ ಮಾಡಿದ್ದಾರೆ. ಫ್ರಂಟ್ ಅಲ್ಲಿ ಈ ಹೆಡ್ಲೈಟ್ ಯೂನಿಟ್ ಇದೆಯಲ್ಲ, ಇಟ್ಸ್ ವೆರಿ ಸಿಮಿಲರ್ ಟು ದ ಹಿಮಾಲಯನ್. ಫಾರ್ ದ ವೆರಿ ಫಸ್ಟ್ ಟೈಮ್ ಕಂಪ್ಲೀಟ್ LED ಸೆಟಪ್, ಹೈ ಬೀಮ್, ಲೋ ಬೀಮ್, ಹಿಮಾಲಯನ್ ಲೋಗೋ ಕೂಡ ಇದೆ. ಬಟ್ ಈಗಿನ ಲೇಟೆಸ್ಟ್ ಮೋಟರ್ ಸೈಕಲ್ಸ್ ರಾಯಲ್ ಎನ್ಫೀಲ್ಡ್ ಆರ್ ಗೋಯಿಂಗ್ ಟುವರ್ಡ್ಸ್ ಅ ಮಾಡರ್ನ್ ಅಪ್ರೋಚ್. ನೀವು ಹಳೆ ಮೋಟರ್ ಸೈಕಲ್ಸ್ ನೋಡಿದ್ರೆ ಹ್ಯಾಲಜನ್ ಆಗಿರ್ಬೋದು, ಇವನ್ ಇಂಡಿಕೇಟರ್ಸ್ ಹ್ಯಾಲಜನ್, LCD ಡಿಸ್ಪ್ಲೇ ಕೂಡ ಕೊಡ್ತಾ ಇಲ್ಲ. ಬಟ್ ಈಗ ಇಟ್ಸ್ ಕಂಪ್ಲೀಟ್ಲಿ ಚೇಂಜ್ ನೌ. ಇಂಡಿಕೇಟರ್ಸ್ ಆರ್ ವೆರಿ ಸಿಮಿಲರ್ ಟು ದ ಹಿಮಾಲಯನ್. ಬಟ್ ದ ಬಿಗ್ಗೆಸ್ಟ್ ಚೇಂಜ್ ಈ ಗಾಡಿಯಲ್ಲಿ ಏನಂದ್ರೆ ಸಸ್ಪೆನ್ಷನ್ ಡ್ಯೂಟೀಸ್. ಫಾರ್ ದ ಫಸ್ಟ್ ಟೈಮ್ ದೇ ಹ್ಯಾಡ್ ದ ಅಪ್ಸೈಡ್ ಡೌನ್ ಫೋಕ್ಸ್ ಹಿಮಾಲಯನ್ ಅಲ್ಲಿ. ಅದರಲ್ಲಿ ನಮಗೆ 200 mm ಟ್ರಾವೆಲ್ ಇರ್ತಾ ಇತ್ತು, ಈವನ್ ಲಿಟಲ್ ಚಂಕಿ ಸಸ್ಪೆನ್ಷನ್. ಬಟ್ ಇದು ಟ್ರೆಡಿಷನಲ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ಸ್ ಕೊಟ್ಟಿದ್ದಾರೆ ಅಂಡ್ ಟ್ರಾವೆಲ್ ಕೂಡ ತುಂಬಾನೇ ಕಮ್ಮಿ ಆಗ್ಬಿಟ್ಟಿದೆ. ಕ್ಯಾನ್ ಸಿ ಇಟ್ ಹಿಯರ್. ಅಪ್ಸೈಡ್ ಡೌನ್ ಕೊಟ್ಟಿದ್ರೆ ಚೆನ್ನಾಗಿರೋದು, ಲೈಕ್ ದ ಡ್ಯೂಕ್ 390 ಆರ್ ದ ಸ್ಪೀಡ್ 400 ತರ. ಬಟ್ ಸ್ಟಿಲ್ ಐ ಥಿಂಕ್ ದಿಸ್ ಶುಡ್ ಬಿ ಓಕೆ ಅಂಡ್ ಇಟ್ ವರ್ಕ್ಸ್ ವೆರಿ ವೆಲ್. ಬಿಗ್ಗೆಸ್ಟ್ ಟೈರ್ಸ್ ಇನ್ ದ ಇಂಡಿಯನ್ ಮಾರ್ಕೆಟ್, 120 ಸೆಕ್ಷನ್. ಇಂಡಿಯನ್ ಮ್ಯಾನುಫ್ಯಾಕ್ಚರರ್ಸ್ ಯಾರೂ ಇಷ್ಟು ದೊಡ್ಡ ಟೈರ್ಸ್ ನ ಕೊಟ್ಟಿಲ್ಲ. ಸಿಯೆಟ್ ಅವರದು 120 ಸೆಕ್ಷನ್, ಬಟ್ ಇದು 17 ಇಂಚ್ ಸೆಟಪ್. ಬಟ್ ಹಿಮಾಲಯನಲ್ಲಿ ನಿಮಗೆ 21 ಇಂಚ್ ಸೆಟಪ್ ಬರ್ತಾ ಇದೆ ಅಂಡ್ ಇಟ್ಸ್ 90/90 ಸೆಕ್ಷನ್ ಹಿಮಾಲಯನ್. ಸೊ ತುಂಬಾ ಚಿಕ್ಕ ಟೈರ್ ಸಿಗುತ್ತೆ. ಇಟ್ಸ್ ಮೋರ್ ಫ್ರೆಂಡ್ಲಿ ಇನ್ ದ ಆಫ್ ರೋಡ್. ಬಟ್ ಸಿಟಿಯಲ್ಲಿ ಇಟ್ ವಿಲ್ ನಾಟ್ ಬಿ ದಾಟ್ ಕಂಫರ್ಟಬಲ್. ನಿಮ್ಗೆ ಕಾರ್ನರಿಂಗ್, ಲೀನ್ ಆಂಗಲ್ ಅಲ್ಲಿ ಮಾಡುವಾಗ ಕಾನ್ಫಿಡೆನ್ಸ್ ಅನ್ನೋದು ಇದೆಯಲ್ಲ, ಯು ವಿಲ್ ನಾಟ್ ಬಿ ದಾಟ್ ಕಂಫರ್ಟಬಲ್. ಅದ್ರ ಜೊತೆಗೆ ಸ್ವಲ್ಪ ಚೇಂಜಸ್ ಬ್ರೇಕ್ಸ್ ಅಲ್ಲೂ ಮಾಡಿದ್ದಾರೆ. ಡ್ಯುಯಲ್ ಚಾನಲ್ ABS, ಬೈ ಬ್ರೆಂಬೋ ಅಂತ ಸಬ್ಸಿಡರಿ ಕಂಪನಿ ನೋಡಬಹುದು. ಸೊ ಸೇಮ್ ಸೆಟಪ್, ಡ್ಯುಯಲ್ ಚಾನಲ್ ABS, ಬ್ರೇಕ್ ಬೈಟ್. ಆಕ್ಚುಲಿ ಕಂಪೇರ್ಡ್ ಟು ದ ಅದರ್ ರಾಯಲ್ ಎನ್ಫೀಲ್ಡ್ ತುಂಬಾನೇ ಚೆನ್ನಾಗಿದೆ. ಇದು ಬಂದು ಟಾಪ್ ಎಂಡ್ ಮಾಡೆಲ್. ನಿಮಗೆ ಇದರ ಬೆಲೆ ಬಂದು 2,55,000 ಇದೆ. ಬಟ್ ಬೇಸ್ ವೇರಿಯಂಟ್ ನ ನೋಡಿದ್ರೆ 2,39,000 ಇದೆ. ಬೇಸ್ ವೇರಿಯಂಟ್ ಅಲ್ಲಿ ನಮ್ಗೆ ಏನಂದ್ರೆ ಒಂದು ಬಿಗ್ಗೆಸ್ಟ್ ಚೇಂಜ್, ಕಂಪ್ಲೀಟ್ ಡಿಸ್ಪ್ಲೇ ಬರೋದಿಲ್ಲ, TFT ಡಿಸ್ಪ್ಲೇ. ಸೇಮ್ ಥಿಂಗ್ ವಾಟ್ ದೇ ಹ್ಯಾವ್ ಕೆಪ್ಟ್ ಇಸ್ ದ ಇಂಜಿನ್. ಇದು 452 cc ಇಂಜಿನ್, 40 bhp, 40 Newton meters of torque, liquid cooling, 6-speed gearbox. ಸೇಮ್ ಟು ಸೇಮ್ ಇಟ್ಟಿದ್ದಾರೆ. ಬಟ್ ದೇ ಹ್ಯಾವ್ ಡನ್ ಲಿಟಲ್ ಟ್ಯೂನಿಂಗ್ ಡಿಫರೆನ್ಸಸ್ ನ ಮಾಡಿದ್ದಾರೆ. ಸೊ ಫಾರ್ ಮೋರ್ ಪರ್ಫಾರ್ಮೆನ್ಸ್, ಈಗ ಹಿಂದೆ ಸ್ಪ್ರಾಕೆಟ್ ಅಲ್ಲಿನೂ 2 teeth ನ ಶಾರ್ಟ್ ಮಾಡಿದ್ದಾರೆ, ಸೊ ದಟ್ ಯು ಕ್ಯಾನ್ ಗೆಟ್ ಔಟ್ ರೈಡ್ ಪವರ್ ಅಂತ. ಹಿಮಾಲಯನ್ ಸಬ್ಸ್ಟ್ಯಾನ್ಷಿಯಲಿ ಬಿಗರ್ ಆಗಿ ಕಾಣೋದಕ್ಕೆ ಅದರ ಟ್ಯಾಂಕೆ ಬಿಗ್ ರೋಲ್ ನ ಪ್ಲೇ ಮಾಡುತ್ತೆ. ಅವ್ರು ರಾಯಲ್ ಎನ್ಫೀಲ್ಡ್ ಅಲ್ಲೂ ಇದನ್ನ ಕಟ್ ಶಾರ್ಟ್ ಮಾಡಿ ದೇ ಹ್ಯಾವ್ ಮೇಡ್ ಇಟ್ ಅ ವೆರಿ ಸ್ಮಾಲ್ ಟ್ಯಾಂಕ್. 11 ಲೀಟರ್ ಅಷ್ಟೇ ಇದ್ರ ಫ್ಯೂಯಲ್ ಟ್ಯಾಂಕ್. 17 ಎಲ್ಲಿದೆ, 11 ಎಲ್ಲಿದೆ ಅಲ್ವಾ? ಸೊ ಬಿಕಾಸ್ ಆಫ್ ದಟ್ ಮೋಟರ್ ಸೈಕಲ್ ತುಂಬಾ ಲೈಟ್ ಆಗಿಬಿಟ್ಟಿದೆ. ಆಲ್ಮೋಸ್ಟ್ 11 kg ಲೈಟರ್, 185 kg ಅಷ್ಟೇ ಇರೋದು ಈ ಗಾಡಿಯಲ್ಲಿ. ಬಟ್ ನೋಡಿ, ಗ್ರಾಫಿಕ್ಸ್ ಡಿಸೈನ್ ಗರಿಲ್ಲಾ 450 ಅಂತ ತುಂಬಾನೇ ಚೆನ್ನಾಗಿದೆ. ಇಲ್ಲಿನೂ ಗರಿಲ್ಲಾ 450 ಅಂತ ಬರ್ದಿದೆ. ಐ ರಿಯಲಿ ಲೈಕ್ ಇಟ್. ಐ ಲೈಕ್ ದ ವೇ ಇಟ್ ಲುಕ್ಸ್. ಇವನ್ ದ ಫ್ಯೂಯಲ್ ಕ್ಯಾಪ್ನು ಸ್ವಲ್ಪ ಆಫ್ಸೆಟ್ ಮಾಡಿ ಸೈಡಲ್ಲಿ ಇಟ್ಬಿಟ್ಟಿದ್ದಾರೆ. ಸೊ ಇಟ್ ಹ್ಯಾಸ್ ದಿಸ್ ರಿಯಲಿ ನೈಸ್ ಮಾಡರ್ನ್ ಅಪ್ರೋಚ್. ಕೆಲವು ಆಂಗಲ್ಸ್ ಅಲ್ಲಿ ನೀವು ನೋಡಿದ್ರೆ ಇಟ್ ಲುಕ್ಸ್ ಲೈಕ್ ಅ ಪ್ರಾಪರ್ ಡುಕಾಟಿ ಸ್ಕ್ರಾಂಬ್ಲರ್ ಅಂತಾನೆ ಅನ್ಬೇಕು. ನಾಟ್ ಇನ್ ದ ಫ್ರಂಟ್, but at least when you're viewing from the 1/3 angle, it looks like a big modern motorcycle. I really like it. But adu bitre nimge switch gears ideyala, it's very similar to the Himalayan. Handle bar alli nimge rotary switches ಏನು ಕೊಟ್ಟಿದ್ದಾರೆ. ಸೇಮ್ ಹೋಮ್ ಬಟನ್ಸ್ ಆಗಿರ್ಬೋದು, ಇಂಡಿಕೇಟರ್ಸ್, ಪ್ಲಸ್ ಇದು ಜಾಯ್ ಸ್ಟಿಕ್ ಕೊಟ್ಟಿದ್ದಾರೆ. ಇದರಲ್ಲಿ ನಮಗೆ ನಾವು ಡಿಸ್ಪ್ಲೇ ಅಲ್ಲಿ ನ್ಯಾವಿಗೇಷನ್ ಮಾಡ್ಬೋದು. ಹಾರ್ನ್ ಇಸ್ ಸಿಮಿಲರ್. ನಮಗೆ ಸ್ಲಿಪ್ಪರ್ ಕ್ಲಚ್ ಸಿಗ್ತಾ ಇದೆ. ಹಾಗೆ ಇತ್ ಕಡೆ ಲೆಫ್ಟ್ ಸೈಡ್ ಬಂದ್ರೆ ನಿಮಗೆ ಹಜಾರ್ಡ್ ಲೈಟ್ ಸ್ವಿಚ್ ಒಂದು ಕೊಟ್ಟಿದ್ದಾರೆ. ಇದು ಸ್ಟಾರ್ಟ್ ಮಾಡೋದು. ಅಂಡ್ ದೆನ್ ಯು ಆಲ್ಸೋ ಹ್ಯಾವ್ ದ ಮೋಡ್ ಬಟನ್ ಆಸ್ ವೆಲ್. ಬಟ್ ಈ ಮೋಡ್ಸ್ ಅಲ್ಲಿ ನಾವೇನಂದ್ರೆ ABS ಸ್ವಿಚ್ ಆಫ್ ಮಾಡೋದಕ್ಕೆ ಆಗೋದಿಲ್ಲ ಈ ಮೋಟರ್ ಸೈಕಲ್ ಅಲ್ಲಿ. ಬಟ್ ದ ಡಿಸ್ಪ್ಲೇ ಇಸ್ ವೆರಿ ಸಿಮಿಲರ್. ಸೇಮ್ ಹಿಮಾಲಯನ್ ಡಿಸ್ಪ್ಲೇ. ನಿಮಗೆ ನ್ಯಾವಿಗೇಷನ್ ಕೂಡ ಇದೆ, ಗೂಗಲ್ ಡಿಸ್ಪ್ಲೇ ನ್ಯಾವಿಗೇಷನ್. ಹಾಗೆ ಮೋಡ್ಸ್ ಎಲ್ಲ ಚೇಂಜಸ್ ಮಾಡ್ಕೊಬೋದು. ಬಟ್ ನೀವು ಬೇಸ್ ಮಾಡೆಲ್ಗೆ ಹೋದ್ರೆ ನಿಮಗೆ ಮೀಟಿಯರ್ ಅಲ್ಲಿ ಯಾವ ತರ ಡಿಸ್ಪ್ಲೇ ಸಿಗುತ್ತೆ ನೋಡಿ, ಇಲ್ಲಿ ಇದೆಯಲ್ಲ ಆ ಡಿಸ್ಪ್ಲೇ. ನಿಮಗೆ ಹಂಟರ್ ಅಲ್ಲಿ ಯಾವ ತರ ಡಿಸ್ಪ್ಲೇ ಇದೆಯೋ ಈ ಅನಲಾಗ್ ಡಿಸ್ಪ್ಲೇ ಸಿಗುತ್ತೆ ವಿತ್ ಲಿಟಲ್ ಸ್ಲೈಡ್ ಡಿಜಿಟಲ್. ನೋಡಿ ನೀವು, ಇದು ಹಂಟರ್ 350. ಇದನ್ನ ಕವರ್ ತೆಗೆದು ತೋರಿಸ್ತೀನಿ. ಇದು ಹಂಟರ್ 350 ಅಂಡ್ ದಾಟ್ ಒನ್ ಲುಕ್ಸ್ ಲೈಕ್ ಅ ಲಿಟಲ್ ಬಿಗರ್ ಹಂಟರ್ ಅಂತಾನೆ ಹೇಳ್ಬೇಕು. 450 ಹಂಟರ್, ಇದು 350 ಹಂಟರ್ ಆ ತರ ಇದೆ. ಪ್ಲಸ್ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಅದೆಲ್ಲ ಲಿಕ್ವಿಡ್
ಲಿಕ್ವಿಡ್ ಕೂಲ್ಡ್ ಇಂಜಿನ್ ಅಲ್ಲ, ಲೈಕ್ ನಾರ್ಮಲ್ ಏರ್ ಕೂಲ್ಡ್ ಇಂಜಿನ್ ಪ್ಲಸ್ ದಿಸ್ ಇಸ್ ಲಿಕ್ವಿಡ್ ಕೂಲ್ಡ್ ಇಂಜಿನ್. ಬಿಗ್ಗೆಸ್ಟ್ ಡಿಫ್ರೆನ್ಸ್ ಏನು ಗೊತ್ತಾ, ಇದರ ಗ್ರೌಂಡ್ ಕ್ಲಿಯರೆನ್ಸ್ ನೋಡಿ. ಈ ಗಾಡಿಯ ಗ್ರೌಂಡ್ ಕ್ಲಿಯರೆನ್ಸ್ ತುಂಬಾನೇ ಕಮ್ಮಿ ಆಗ್ಬಿಟ್ಟಿದೆ. ಜಸ್ಟ್ 169 mm ಕಂಪೇರ್ಡ್ ಟು ದ ಹಿಮಾಲಯನ್ಸ್ 220 mm ಗ್ರೌಂಡ್ ಕ್ಲಿಯರೆನ್ಸ್. ಸೊ ಅದರಿಂದ ಮೋಟರ್ ಸೈಕಲ್ ಸೆಂಟರ್ ಆಫ್ ಗ್ರಾವಿಟಿ ಇನ್ನೂ ಚೆನ್ನಾಗಿದೆ ಅಂಡ್ ವೆಯ್ಟ್ ಬ್ಯಾಲೆನ್ಸಿಂಗ್ ಇನ್ನೂ ಚೆನ್ನಾಗಿ ಮಾಡ್ಬೋದು, ಬಿಕಾಸ್ ಇಟ್ಸ್ ಲೋವರ್ ಟು ದ ಗ್ರೌಂಡ್ ಅಲ್ವಾ. ಕಂಫರ್ಟಬಲ್ ಇರುತ್ತೆ ಕಾರ್ನರ್ಸ್ ಮಾಡುವಾಗೆಲ್ಲ. ಕಂಪ್ಲೀಟ್ ಬ್ಲ್ಯಾಕ್ ಔಟ್ ಫಿನಿಶ್ ಕೊಟ್ಟಿದ್ದಾರೆ ಇಂಜಿನ್ ಅಲ್ಲಿ ಎಲ್ಲಾನು. ಬಟ್ ಇದರಲ್ಲಿ ಕೆಲವು ಆಕ್ಸೆಸರೀಸ್, ಇದು ಈ ಹೆಡ್ಲೈಟ್ ಗ್ರಿಲ್ ಇದೆ, ದಿಸ್ ಇಸ್ ಆಲ್ ಅನ್ ಆಕ್ಸೆಸರಿ. ಇನ್ನೊಂದು ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನು ಗೊತ್ತಾ, ಹಿಮಾಲಯನ್ಗೂ ಇದಕ್ಕೂ ಸೀಟ್ ಹೈಟ್. ನಾನೀಗ ಸೆಂಟರ್ ಸ್ಟ್ಯಾಂಡ್ ತೆಗೆದು ನಿಮಗೆ ತೋರಿಸ್ತೀನಿ. ಅಂದ್ರೆ ಸ್ಟ್ಯಾಂಡರ್ಡ್ ಆಗಿ ನಿಮಗೆ ಸೆಂಟರ್ ಸ್ಟ್ಯಾಂಡು ಬರ್ತಾ ಇದೆ. ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನಂದ್ರೆ ಲಿಫ್ಟಿಂಗ್ ದ ಮೋಟರ್ ಸೈಕಲ್, ಬಿಕಾಸ್ ಅದು ನಿಮಗೆ ಆಲ್ಮೋಸ್ಟ್ 196 kg ಇದೆ, 11 kg ಡಿಫ್ರೆನ್ಸ್. ಸೊ ಲಿಫ್ಟಿಂಗ್ ದಿಸ್ ಮೋಟರ್ ಸೈಕಲ್ ಈಗ ಪುಷ್ ಮಾಡೋದು ಈಸಿ ಆಗಿರುತ್ತೆ. ಅಂಡ್ ಅನದರ್ ಅಡ್ವಾಂಟೇಜ್ ಏನಂದ್ರೆ ಗೆಟಿಂಗ್ ಇನ್ ಟು ದ ಮೋಟರ್ ಸೈಕಲ್, ಬಿಕಾಸ್ ಇದರ ಸೀಟ್ ಹೈಟ್ ಬಂದ್ರು ಜಸ್ಟ್ 780 mm ಸೀಟ್ ಹೈಟ್ ಇದೆ. ಸೊ ಇಟ್ಸ್ ಮಚ್ ಮೋರ್ ಕಂಫರ್ಟಬಲ್. ನಾನು ಏನೋ 6 ಅಡಿ ಟಾಲ್ ಇದ್ದೀನಿ, ನನ್ಗೆ ಕಂಫರ್ಟಬಲ್ ಇದೆ. ಈವನ್ ಫಾರ್ ಅ ಶಾರ್ಟ್ ರೈಡರ್ಸ್ ಇದು ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಅಂಡ್ ಆಲ್ಸೋ ಬಿಕಾಸ್ ಆಫ್ ದ ಫುಟ್ ಪೆಕ್ಸ್ ಪೊಸಿಷನ್ ಆಗಿರ್ಬೋದು, ಗ್ರೌಂಡ್ ಕ್ಲಿಯರೆನ್ಸ್ ಆಗಿರ್ಬೋದು, ಈ ಎಲ್ಲ ಚೇಂಜಸ್ ಮಾಡಿರೋದ್ರಿಂದ ಮೋಟರ್ ಸೈಕಲ್ ಫೀಲ್ಸ್ ಮೋರ್ ಕಂಫರ್ಟಬಲ್. ನಿಮಗೆ ಹಿಮಾಲಯನ್ ಹ್ಯಾಂಡಲ್ ಬಾರ್ ಇಲ್ಲಿರುತ್ತೆ, ಇಟ್ಸ್ ಮೋರ್ ಅಪ್ರೈಟ್ ರೈಡಿಂಗ್ ಪೊಸಿಷನ್, ವೆರಸ್ ದಿಸ್ ಇಸ್ ಮೋರ್ ಲೈಕ್ ನ್ಯೂಟ್ರಲ್ ರೈಡಿಂಗ್ ಪೊಸಿಷನ್. ಪ್ಲಸ್ ಈವನ್ ಫುಟ್ ಪೆಕ್ಸ್ ಪೊಸಿಷನ್ ನೀವು ನೋಡಿದ್ರೆ ಇಟ್ಸ್ ವೆರಿ ನ್ಯೂಟ್ರಲ್. ಇವನ್ ದ ಫುಟ್ ಪೆಕ್ಸ್ ಆರ್ ಲಿಟಲ್ ಹೈಯರ್ ಅಪ್, 30 mm ಹೈಯರ್ ಅಪ್ ಆಗಿದೆ. ಫೀಲ್ಸ್ ವೆರಿ ನೈಸ್ ಅಂಡ್ ಕಂಫರ್ಟಬಲ್ ಅಂತ ಹೇಳ್ಬೇಕು. ಲಿಫ್ಟಿಂಗ್ ಇಟ್ ಫ್ರಮ್ ದ ಸೈಡ್ ಸ್ಟ್ಯಾಂಡ್ ಇಸ್ ವೆರಿ ವೆರಿ ಈಸಿ. ನಾವು ವೇಟ್ ಬ್ಯಾಲೆನ್ಸಿಂಗ್ ಚೆನ್ನಾಗಿ ಮಾಡಿದ್ರೆ. ಸಿಂಗಲ್ ಸೀಟ್ ಬರ್ತಾ ಇದೆ, ನೀವು ಇದರಲ್ಲಿ ಕಸ್ಟಮೈಸ್ ಟೂರಿಂಗ್ ಸೀಟ್ಸ್ ಎಲ್ಲ ತಗೊಬಹುದು. ಅಂಡ್ ನಿಮಗೆ ಹಿಂದೆ ಗ್ರಾಬ್ ರೇಲ್ಸ್ ಬರ್ತಾ ಇದೆ. ಹಿಮಾಲಯನಲ್ಲಿ ನಿಮಗೆ ಹಿಂದೆ ಈ ತರ ಗ್ರಾಬ್ ರೇಲ್ಸ್ ಬಿಟ್ಟು ನಿಮಗೆ ಇಲ್ಲಿ ಲಗ್ಗೇಜ್ಗೆಲ್ಲ ಬರೋದು, ಇದರಲ್ಲಿ ಅದೆಲ್ಲ ಏನೂ ಇಲ್ಲ. ಅದರ್ ಮೇಜರ್ ಡಿಫ್ರೆನ್ಸ್ ಏನಂದ್ರೆ ಈ ಟೈರ್ ಇದೆಯಲ್ಲ, ಇದು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಟೈರ್ ಅಂತ ಹೇಳ್ಬೇಕು. 160 ಸೆಕ್ಷನ್ ಟೈರ್. ಎಸ್, ಬಿಗರ್ ಬ್ರ್ಯಾಂಡ್ಸ್ ಅಲ್ಲಿ ಆಲ್ರೆಡಿ ಇದೆ ಬಿಗ್ ಸೂಪರ್ ಬೈಕ್ಸ್ ಅಲ್ಲಿ, ಬಟ್ ದೇ ಆರ್ ನಾಟ್ ಮೇಡ್ ಇನ್ ಇಂಡಿಯಾ ಡೂಡ್. ಮೇಡ್ ಇನ್ ಇಂಡಿಯಾ ಮೋಟರ್ ಸೈಕಲ್ ಇದೇ ಬಿಗ್ಗೆಸ್ಟ್ ಟೈರ್. C8 ಅವ್ರದೇ, ಬಟ್ ಇಟ್ ಹ್ಯಾಸ್ ರಿಯಲಿ ಗುಡ್ ಪರ್ಫಾರ್ಮೆನ್ಸ್. ಫಾರ್ ದ ವೆರಿ ಫಸ್ಟ್ ಟೈಮ್ ಇಷ್ಟು ಸೆಕ್ಷನ್ ಟೈರ್ನ ಮಾಡಿದ್ದಾರೆ. ಆ್ಯಂಡ್ ಇಟ್ಸ್ ಆಲ್ಸೋ ಟ್ಯೂಬ್ಲೆಸ್ ಆಸ್ ವೆಲ್. ಸೊ ಬಿಗ್ ಅಡ್ವಾಂಟೇಜ್. ಮೇನ್ ನೀವು ಓವರ್ಟೇಕ್ ಮಾಡುವಾಗ, ವೆನ್ ಎವರ್ ಯು ಆರ್ ರೈಡಿಂಗ್ ಇನ್ ದ ಘಾಟ್ಸ್, ನೀವು ಫಾಸ್ಟಾಗಿ ಹೋಗ್ಬೇಕಾದ್ರೆ ಯು ವಿಲ್ ಫೀಲ್ ಅ ಡ್ರಾಸ್ಟಿಕ್ ಡಿಫ್ರೆನ್ಸ್ ಇನ್ ದಿಸ್ ಪರ್ಟಿಕ್ಯುಲರ್ ಮೋಟರ್ ಸೈಕಲ್. ಹಾಗೆ ಎಕ್ಸಾಸ್ಟ್ ಸಿಮಿಲರ್ ಆಗಿದೆ, ಸಸ್ಪೆನ್ಷನ್ ಸಿಮಿಲರ್ ಆಗಿದೆ, ಜಸ್ಟ್ ದ ಟ್ರಾವೆಲ್ ಡಿಫ್ರೆನ್ಸಸ್ ಇದೆ. ಅಂಡ್ ಇಫ್ ಯು ಸಿ ದ ರಿಯರ್, ಹಂಗೆ ನೀವು ರಿಯರ್ ಬಂದ್ರೆ ಟೇಲ್ ಲೈಟ್ಸು ವೆರಿ ಸಿಮಿಲರ್ ಆಗಿದೆ, ನಂಬರ್ ಪ್ಲೇಟ್ ಹೋಲ್ಡರ್ ಶಾರ್ಟ್ ಆಗಿದೆ. ಬಟ್ ಏನಂದ್ರೆ ನೀವು ರೈನಿ ಸೀಸನ್ ಅಲ್ಲಿ ಹೋಗ್ಬೇಕಾದ್ರೆ ತುಂಬಾ ಸ್ಲಶ್ ಅನ್ನೋದು ಬಂದೇ ಬರುತ್ತೆ. ಸೊ ದ್ಯಾಟ್ಸ್ ಒನ್ ಥಿಂಗ್ ದಟ್ ಯು ಶುಡ್ ಟೇಕ್ ಕೇರ್ ಆಫ್. ಬಟ್ ರಿಯರ್ ಫೆಂಡರ್ ಎಲ್ಲ ತುಂಬಾ ಶಾರ್ಟ್, ಸ್ವೀಟ್, ಕ್ಯೂಟ್ ಆಗಿದೆ. ಐ ಲೈಕ್ ದ ಪೇಂಟ್ ಕ್ವಾಲಿಟಿ ಆಸ್ ವೆಲ್. ಬಟ್ ಏನಂದ್ರೆ I think they missed out on giving so many other color options. ಇನ್ನೂ ಮಾಡರ್ನ್ ಕಲರ್ ಆಪ್ಷನ್ಸ್ ಕೊಟ್ಟಿದ್ರೆ ಇಟ್ ವುಡ್ ಹ್ಯಾವ್ ಅಟ್ರಾಕ್ಟೆಡ್ ಮೋರ್ ಪೀಪಲ್ ಅಂತಾನೆ ಹೇಳ್ಬೇಕು. ಇಟ್ಸ್ ಟೈಮ್ ಫಾರ್ ಅಸ್ ಟು ಗೋ ರೈಡ್ ದ ಮೋಟರ್ ಸೈಕಲ್. ಗಾಡಿ ನಾವು ಓಡಿಸೋಣ. ಸೊ ಥ್ಯಾಂಕ್ ಯು ಸೋ ಮಚ್. SVR ಶೋರೂಮ್ ಇಲ್ಲಿ ಹೈದರಾಬಾದಲ್ಲಿ ಈ ಗಾಡಿನ ತಗೊಂಡೆ. ಆ್ಯಂಡ್ ಈ ಬ್ಲ್ಯಾಕ್ ಕಲರಲ್ಲಿ ಐ ಥಿಂಕ್ ಇದು ಬೇಸ್ ವೇರಿಯಂಟ್ ಅಂತ ಮಿಡ್ ವೇರಿಯಂಟ್ ಅಂತ ಅನ್ಕೊಂತೀನಿ. ದಿಸ್ ಕಲರ್ ಲುಕ್ಸ್ ರಿಯಲಿ ಗುಡ್. ಬಟ್ ಒನ್ ಆಫ್ ದ ಮೇನ್ ಥಿಂಗ್ಸ್ ಏನು ಗೊತ್ತಾ, ಇದರಲ್ಲಿ ಇರೋ ಡಿಸ್ಪ್ಲೇನೆ. ದಿಸ್ ಡಿಸ್ಪ್ಲೇ ಇಸ್ ಪ್ರಿಟಿ ನೈಸ್. ಸೊ ನೋಡೋಣ ಹೈದರಾಬಾದಲ್ಲಿ ಯಾವ ಥರ ಇದೆ ಅಂತ. Oh, the bike feels very light, dude. It wants to rush. Himalayan ಒಂಥರ ಲೇಸಿ ಬೈಕ್ ಥರ, ಬಟ್ ಈ ಗಾಡಿ ಆ ಥರ ಇಲ್ಲ. ಸ್ವಲ್ಪ ಫಾಸ್ಟ್ ಇದೆ ಗುರು ಗಾಡಿ. 11 kg ಲೈಟ್ ಇದೆ ಕಂಪೇರ್ಡ್ ಟು ದ ಹಿಮಾಲಯನ್. ಸ್ವಲ್ಪ ಟಾರ್ಕು ಇದರಲ್ಲಿ ಜಾಸ್ತಿ ಬರ್ತಾ ಇದೆ ಬಿಕಾಸ್ ಆಫ್ ದ ಪವರ್ ಟು ವೇಟ್ ರೇಷೋ. ಬಟ್ ಏನಂದ್ರೆ ಈ ಗಾಡಿಯಲ್ಲಿ ನಮಗೆ ಕ್ವಿಕ್ ಶಿಫ್ಟರ್ ಸಿಗೋದಿಲ್ಲ, ಟ್ರಾಕ್ಷನ್ ಕಂಟ್ರೋಲ್ ಸಿಗೋದಿಲ್ಲ. ಯೂಶಲಿ ನಮ್ಮ 40 bhp ಅನ್ನೋ ಬೈಕಲ್ಲಿ ಟ್ರಾಕ್ಷನ್ ಕಂಟ್ರೋಲ್ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಬಟ್ ಇಫ್ ಯು ಸಿ ದ ಕಾಂಪಿಟೇಷನ್ ಅಲ್ವಾ, ಕಾಂಪಿಟೇಷನ್ ಅಲ್ಲಿ ಟ್ರಯಂಪೆ ಆಗಿರ್ಬೋದು, KTM ಆಗಿರ್ಬೋದು, ಈ ಗಾಡಿಗಳೆಲ್ಲ ಟ್ರಾಕ್ಷನ್ ಕಂಟ್ರೋಲ್ ಎಲ್ಲ ಕೊಡ್ತಿದ್ದಾರೆ. ಮೇನ್ ಕಾನ್ಫಿಡೆನ್ಸ್ ಫ್ಯಾಕ್ಟರೇ ಬಂದು ದಿಸ್ ಟೈರ್ಸ್ ನನಗೆ ಮೇನ್. ಬಿಕಾಸ್ ನೋಡಿ, ಒನ್ ಆಫ್ ದ ಬಿಗ್ಗೆಸ್ಟ್ ಟೈರ್ಸ್ ಇನ್ ದ ಇಂಡಿಯನ್ ಮಾರ್ಕೆಟ್ ಅಲ್ಲಿ, ಇಂಡಿಯಾ ಪ್ರೊಡ್ಯೂಸ್ ಬೈಕ್ಸ್ ಅಲ್ಲೇ ಬಿಗ್ಗೆಸ್ಟ್ ಟೈರ್ಸ್ ಅಂದ್ರೆ ಇದೆ. 120 ಮುಂದೆ, ಹಾಗೆ 160 ಸೆಕ್ಷನ್. ಏನ್ ಗುರು ಸಡನ್ ಆಗಿ ಆಟ ಬಂದ್ಬಿಟ್ಟ ಹುಡುಗ. ಬಟ್ ಹಿಮಾಲಯನ್ ಇರೋ ಸೇಮ್ ಡಿಸ್ಪ್ಲೇ, ಬಟ್ ಹ್ಯಾಂಡಲ್ ಬಾರ್ ಸ್ವಲ್ಪ ವೈಡ್ ಆಗಿದೆ. ಆ್ಯಂಡ್ ಸಿನ್ಸ್ ಗಾಡಿಯ ವೆಯ್ಟ್ ಬಂದು ಅದರಲ್ಲಿ ನಮಗೆ ಆಲ್ಮೋಸ್ಟ್ 220 mm ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇತ್ತಲ್ವಾ, ಅದರಿಂದ ಮೋಟರ್ ಸೈಕಲ್ ತುಂಬ ಹೈಟ್ ಆಗಿರ್ತಾ ಇತ್ತು. ಪ್ಲಸ್ ಸಸ್ಪೆನ್ಷನ್ ಬೇರೆ ತುಂಬ ಸಾಫ್ಟ್ ಅಲ್ಲ, ರೋಡಲ್ಲಿ ಅಷ್ಟು ಪ್ಲಾಂಟೆಡ್ ಆಗಿರ್ತಾ ಇಲ್ಲ. ಪ್ಲಸ್ ಟೈರ್ಸು ಅಷ್ಟೇ ಸ್ವಲ್ಪ ನೂಬಿ ಟೈರ್ಸು ಕೂಡ ಇರ್ತಾ ಇತ್ತಲ್ವಾ. ಬಟ್ ಇದರಲ್ಲಿ ಐ ಫೀಲ್ ದಟ್ ಸೋ ಮಚ್ ಮೋರ್ ಕನೆಕ್ಷನ್. ಐ ಥಿಂಕ್ ಯು ವಿಲ್ ಹ್ಯಾವ್ ಲಾಟ್ ಆಫ್ ಫನ್ ಇನ್ ದ ಸಿಟಿ ಅಂತಲೇ ಹೇಳಬೇಕು. ಒಂಥರ ರೋಡ್ ಸ್ಟೈಲಿಶ್ ಮೋಟರ್ ಸೈಕಲ್. ಸೊ ಇಟ್ಸ್ ನಾಟ್ ಎ ಟೂರಿಂಗ್ ಮೋಟರ್ ಸೈಕಲ್. ಬಟ್ ರಾಯಲ್ ಎನ್ಫೀಲ್ಡ್ ಹೇಳ್ತಾರಲ್ಲ, ನಮ್ಮ ಹುಡುಗರ ಥರ ಒಂದೇ ಪ್ಯಾಂಟ್ನ ಇಟ್ಕೊಂಡು 4-5 ಶರ್ಟ್ ಹಾಕೋತಾರ ನೋಡಿ. ಇಂಟರ್ಸೆಪ್ಟರ್ 650cc ಅಲ್ಲಿ ಅದೇ ಥರ ಮಾಡಿದ್ರು. ಈಗ ನಮ್ಮಲ್ಲಿ ಸೂಪರ್ ಮೀಟಿಯರ್ ಇದೆ, ಶಾರ್ಟ್ ಗನ್ ಇದೆ, ಇಂಟರ್ಸೆಪ್ಟರ್ ಇದೆ, GT ಇದೆ. ಅದೇ ಥರ ನಮಗೆ ಕ್ಲಾಸಿಕ್ 350 ಇಂಜಿನ್ ಅಲ್ಲಿ ನೋಡಿ, 350cc ಇಂಜಿನ್ ಅಲ್ಲಿ ಮೀಟಿಯರು, ಕ್ಲಾಸಿಕ್ 350, ಹಂಟರ್ 350, ಆ ಥರ ಹಲವಾರು
ಬುಲೆಟ್ 350 ನೋಡಿ ಹಲವಾರು ಮಾಡ್ಬಿಟ್ಟಿದ್ದಾರೆ. ಈ ಪ್ಲಾಟ್ಫಾರ್ಮ್ ಅಲ್ಲಿ ಈ 450 ಪ್ಲಾಟ್ಫಾರ್ಮ್ ಅನ್ನೋ ಇದೆಯಲ್ಲ 452cc ಇಂಜಿನ್, ಬಟ್ ಏನಂದ್ರೆ ಲಿಕ್ವಿಡ್ ಕೂಲ್ಡ್ ಇಂಜಿನ್, ಸೊ ಹೀಟ್ ಮ್ಯಾನೇಜ್ಮೆಂಟ್ ಥಿಂಕ್ ಇಟ್ ವಿಲ್ ಬಿ ಬೆಟರ್ ಕಂಪೇರ್ ಟು ದ ಅದರ್ ರಾಯಲ್ ಎನ್ಫೀಲ್ಡ್ ಬೈಕ್ಸ್ ಗಿಂತ ಇದು ಚೆನ್ನಾಗೇ ಇರುತ್ತೆ. ಬಟ್ ಏನಂದ್ರೆ ನಿಮಗೆ ಸ್ಲಿಪ್ಪರ್ ಕ್ಲಚ್ ಸಿಗ್ತಿದೆ, ಸೊ ಕ್ಲಚ್ಚು ಲೈಟ್ ಆಗಿದೆ. ಡೋಂಟ್ ಮೈಂಡ್, ನಾನು ಸ್ವಲ್ಪ ಫಾಸ್ಟಾಗಿ ಓಡಿಸ್ತಾ ಇದ್ದೀನಿ ಇಲ್ಲಿ. ಲಿಟ್ರಲಿ ಹೌ ಇಟ್ ಡೆಲಿವರ್ಸ್ ದ ಪವರ್ ಕೂಡ ಕಂಪ್ಲೀಟ್ಲಿ ಸೇಮ್ ಈ ಗಾಡಿಯಲ್ಲಿ. ಐ ಫೀಲ್ ದಟ್ ದಿಸ್ ಇಸ್ ಅ ಮೋಟರ್ ಸೈಕಲ್ ದಟ್ ಯು ಶುಡ್ ಗೋ ಫಾರ್ ಕಂಪೇರ್ ಟು ಲೈಕ್ ದ ಹಾರ್ಲಿ ಡೇವಿಡ್ಸನ್ X440 ಇರ್ಬೋದು, ಇಲ್ಲ ಸ್ಪೀಡ್ 400 ಸ್ಕ್ರಾಂಬ್ಲರ್ 400 ಆಗಿರ್ಬೋದು. ಫೀಲ್ ಸಬ್ಸ್ಟಾನ್ಷಿಯಲಿ ಬಿಗ್ ಮೋಟರ್ ಸೈಕಲ್. ಬಟ್ ಏನಂದ್ರೆ ಒಂದು ಡಿಸ್ಅಡ್ವಾಂಟೇಜ್, ನಿಮಗೆ ಟ್ಯಾಂಕ್ ರೇಂಜ್ ಸ್ವಲ್ಪ ಕಡಿಮೆ ಬರುತ್ತೆ. ಒಂದು ವಿಷಯ ಏನಂದ್ರೆ ನನಗೆ ಹಿಮಾಲಯನಲ್ಲಿ ಇಷ್ಟ ಆಗ್ತಿದ್ದು, ತುಂಬಾ ಗ್ರೌಂಡ್ ಕ್ಲಿಯರೆನ್ಸ್ ಇತ್ತಲ್ಲ, ಸೆಂಟರ್ ಸ್ಟ್ಯಾಂಡ್ ಇಂದ ತೆಗಿಬೇಕಾದ್ರೆ ತುಂಬಾ ಕಷ್ಟ ಆಗೋದು. ಇದ್ರಲ್ಲಿ ಆ ಪ್ರಾಬ್ಲಮೇ ಅನ್ಸ್ತಾ ಇಲ್ಲ ನನಗೆ. ಇನ್ನೊಂದು ವಿಷಯ ವೈಬ್ರೇಷನ್ಸ್. ಸೊ ಈ ಗಾಡಿಯಲ್ಲಿ ನೋಡಿ ನಾನು 3000 RPM ಓಡಿಸಿದ್ರೆ ಇಟ್ ಫೀಲ್ಸ್ ಓಕೆ, ಇಟ್ ಫೀಲ್ಸ್ ಕ್ವೈಟ್ ರಿಫೈನ್ಡ್. ಈ 5,000-5,500 RPM ಇಂದ ಜಾಸ್ತಿ ಯಾವಾಗ ಹೋಗುತ್ತೋ ಯು ಫೀಲ್ ಲಾಟ್ ಆಫ್ ವೈಬ್ರೇಷನ್ಸ್ ಅಂತಾನೆ ಹೇಳ್ಬೇಕು. ಬಟ್ ಇಟ್ ಕ್ಯಾನ್ ಡೆಫಿನೆಟ್ಲಿ ರೀಚ್ ಮೋರ್ ಟಾಪ್ ಸ್ಪೀಡ್ ದೆನ್ ದ ಹಿಮಾಲಯನ್ ಅಂತಾನೆ ಹೇಳ್ಬೇಕು. ಬಿಕಾಸ್ ಹಿಮಾಲಯನ್ ಈಸಿಯಾಗಿ 150-160 ಹೊಡಿತಾ ಇತ್ತು. ಓ ಮ್ಯಾನ್, ಇಟ್ಸ್ ನೈಸ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿದೆ ಗಾಡಿ ನೋಡ್ಸೋಕ್ಕೆ. ಆ್ಯಂಡ್ ಗಿವ್ಸ್ ಮೋರ್ ಕಾನ್ಫಿಡೆನ್ಸ್. ನಾನು ಪ್ರತಿ ಸರಿ ಈ ಲೇನ್ ಚೇಂಜಸ್ ಮಾಡ್ಬೇಕಾದ್ರೆ, ಓವರ್ಟೇಕ್ ಮಾಡ್ಬೇಕಾದ್ರೆ, ವೆನ್ ಎವರ್ ಐ ಆಮ್ ಲೀನಿಂಗ್ ಇನ್ ಅಲ್ವಾ, ಅವಾಗ ಟೈರ್ ಗ್ರಿಪ್ಪು ತುಂಬ ಚೆನ್ನಾಗಿದೆ. ಐ ಫೀಲ್ ಸೋ ಮಚ್ ಮೋರ್ ಕಾನ್ಫಿಡೆಂಟ್. ನೀವು ಗಾಡಿ ಓಡಿಸಿದ ತಕ್ಷಣ ನಿಮಗೆ ಈ ಕಾನ್ಫಿಡೆನ್ಸ್ ಸಿಗ್ತಿದೆ ಗುರು. ಬಿಕಾಸ್ ರಾಯಲ್ ಎನ್ಫೀಲ್ಡ್ ಅಲ್ಲಿ ಮೋಸ್ಟ್ ಆಫ್ ದ ಬೈಕ್ಸ್ 130 ಇಲ್ಲ 140 ಸೆಕ್ಷನ್ ಅಷ್ಟೇ. ನೈಸ್, ಐ ಲೈಕ್ ಇಟ್ ಡೂಡ್. ಸೊ ಡೆಫಿನೆಟ್ಲಿ 310 mm ಹಾಗೆ ಹಿಂದೆ 270-260 ಬ್ರೇಕ್ಸ್ ಇದೆ. ಡ್ಯೂಯಲ್ ಚಾನಲ್ ABS. ಬಟ್ ಇದರಲ್ಲಿ ನಾವು ಸ್ವಿಚ್ ಆಫ್ ಮಾಡೋಕ್ಕಾಗಲ್ಲ ABS ನ. ದಟ್ಸ್ ಒನ್ ಡಿಸ್ಅಡ್ವಾಂಟೇಜ್. ABS ನ ಸ್ವಿಚ್ ಆಫ್ ಮಾಡ್ಕೊಳ್ಳೋವಾಗ ಹಿಮಾಲಯನಲ್ಲಿ ತಗೊಬೋದು. ಬಟ್ ಇದನ್ನ ನಾನು ಯಾರಿಗೆ ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ನಿಮ್ಮ ಹೈಟ್ ಸ್ವಲ್ಪ ಕಮ್ಮಿ ಇರುತ್ತೆ, ಪ್ಲಸ್ ನೀವು ಜಾಸ್ತಿ ಟೂರಿಂಗ್ ಆಫ್ ರೋಡಿಂಗ್ ಏನು ಮಾಡಲ್ಲ, ಬಟ್ ಒಳ್ಳೆ ಸಿಟಿ ಮೋಟರ್ ಸೈಕಲ್ ಬೇಕು, ಒಳ್ಳೆ ಕಂಫರ್ಟ್ ಇರ್ಬೇಕಂದ್ರೆ ಐ ಥಿಂಕ್ ಯು ಶುಡ್ ಗೋ ಫಾರ್ ದಿಸ್. ಹಿಮಾಲಯನಲ್ಲಿ ಸಿಗುವಷ್ಟು ಕಂಫರ್ಟ್ ಸಿಗಲ್ಲ, ಬಿಕಾಸ್ ಅದ್ರಲ್ಲಿ ಸಸ್ಪೆನ್ಷನ್ ಆಗಿರ್ಬೋದು, ತುಂಬಾ ಟ್ರಾವೆಲ್ ಇದೆ. 200 mm ಮುಂದೆ 200 mm ಹಿಂದೆ ಟ್ರಾವೆಲ್ ಸಿಗ್ತಿದೆ. ಬಟ್ ಇದರಲ್ಲಿ ಹಾರ್ಡ್ಲಿ 160-150 mm ಅಷ್ಟೇ ಸಿಗ್ತಾ ಇರೋದು. ಇವನ್ ಹಿಂದೆ ಕೂಡ ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ಬಟ್ ಎಕ್ವಿಪ್ಮೆಂಟ್ ಸೇಮೇ, ಬಟ್ ಚೇಂಜಸ್ ಆಗ್ಬಿಟ್ಟಿದೆ. ಬಿಗ್ ಅಡ್ವಾಂಟೇಜ್ ನನಗೆ ಈ ಟ್ಯೂಬ್ ಟೈರ್ಸ್ ಇದೆಯಲ್ಲ, ಈ C8 ಟೈರ್ಸ್, ಇವೊಂದು ಅದು ನಾಬಿ ಟೈರ್ಸ್ ಆಗಿದ್ರು ಐ ಫೀಲ್ ದ ಗ್ರಿಪ್ ಲೆವೆಲ್ಸ್ ಇಸ್ ಕ್ವೈಟ್ ಗುಡ್. ಈ ಎಕ್ಸ್ಪಲ್ಸ್ ಅಲ್ಲಿ, ಈ ಹಿಮಾಲಯನ್ ಅಲ್ಲಿ ಈ ಟೈರ್ಸ್ ನ ಯೂಸ್ ಮಾಡೋದು, ಬಟ್ ನಾಟ್ ದಿಸ್ ಬಿಗ್ ಟೈರ್ಸ್, ಬಟ್ ಸಿಮಿಲರ್ ಪ್ಯಾಟರ್ನ್ ಟೈರ್ಸ್. ನೋಡೋಣ ಲೋ ಸ್ಪೀಡ್ಸ್ ಅಲ್ಲಿ ಯಾವ ತರ ಇದೆ ಅಂತ. ಅಚ್ಚೆ, 3rd ಗೇರ್ಗೆ ಹೋಗಿದ್ದೀನಿ. 30 ಅಲ್ಲಿನೂ ಫೀಲ್ಸ್ ಕ್ವೈಟ್ ಕಂಫರ್ಟಬಲ್. ಮಿರರ್ಸ್ ಆಲ್ಮೋಸ್ಟ್ ಹಿಮಾಲಯನ್ ಇರೋ ತರ ಸೇಮ್. ಈ ಪ್ರೈಸ್ ಅಲ್ಲಿ ಈ ಮೋಟರ್ ಸೈಕಲ್ಸ್ ನ ಕೊಡೋದು ಐ ಥಿಂಕ್ ಇಟ್ಸ್ ರಿಯಲಿ ಗುಡ್. ಬಿಕಾಸ್ ಹಿಮಾಲಯನ್ ಕಂಪೇರ್ ಮಾಡಿದ್ರೆ ಅದು ಟಾಪ್ ಎಂಡ್ ವೇರಿಯಂಟ್, ಇದ್ರ ಟಾಪ್ ಎಂಡ್ ವೇರಿಯಂಟ್ ಆಲ್ಮೋಸ್ಟ್ 40,000-50,000 ಕಮ್ಮಿ ಇದೆ. ಡೆಫಿನೆಟ್ಲಿ ಅದನ್ನ ಸೇವ್ ಮಾಡ್ಕೊಂಡು ನೀವೆಲ್ಲ ರೈಡಿಂಗ್ ಗೇರ್ಸ್ ಎಲ್ಲ ತಗೊಬಹುದು. ಡೋಂಟ್ ಥಿಂಕ್ ಹಿಮಾಲಯನ್ ಇಸ್ ಅ ಮೋಟರ್ ಸೈಕಲ್ ಫಾರ್ ಎವ್ರಿಬಡಿ. ಡೆಫಿನೆಟ್ಲಿ ನನ್ನ ಪ್ರಕಾರ ರಾಯಲ್ ಎನ್ಫೀಲ್ಡ್ ಎಕ್ಸ್ಪೆಕ್ಟೇಷನ್ ಪ್ರಕಾರ ಈ ಗಾಡಿ ತುಂಬಾ ಸೇಲ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಮಾರ್ಕೆಟ್ ಶೇರ್ ಇಟ್ ವಿಲ್ ಕ್ಯಾಪ್ಚರ್, ಬಟ್ ನಮಗೆ ಓನ್ಲಿ ಟೈಮ್ ವಿಲ್ ಟೆಲ್ ಎಷ್ಟು ಮಾರ್ಕೆಟ್ ಶೇರ್ ಈ ಗರಿಲ್ಲಾ 450 ತಗೊಳುತ್ತೆ ಅಂತ. ಬಿಕಾಸ್ ಇದು ಅಬ್ರಾಡ್ ಅಲ್ಲಿನೂ ತುಂಬಾ ಫೇಮಸ್. ಅಲ್ಲಿ ಇದನ್ನ GRR ಅಂತ ಕರೀತಾರೆ. ಇವನ್ ದ ಇಂಟರ್ಸೆಪ್ಟರ್ ನ ಕೂಡ INT ಅಂತ ಕರೀತಾರೆ. ಸೊ ಶಾರ್ಟ್ ಫಾರ್ಮ್ ನೇಮ್ಸ್ ಎಲ್ಲಾನು. ಇವನ್ ಹಂಟರ್ ಕೂಡ HUN. ಸೊ ಆತರ ಶಾರ್ಟ್ ಫಾರ್ಮ್ ನೇಮ್ಸ್ ಇಟ್ಬಿಟ್ಟಿದ್ದಾರೆ ಕೆಲವು ಕಂಟ್ರೀಸ್ ಅಲ್ಲಿ. ಬಿಕಾಸ್ ಇಟ್ಸ್ ವೆರಿ ಹಾರ್ಡ್ ಟು ರೆಕಗ್ನೈಸ್ ಅಂಡ್ ರಿಮೆಂಬರ್ ದ ಬ್ರ್ಯಾಂಡ್ ನೇಮ್ಸ್. ಗರಿಲ್ಲಾ, ತುಂಬಾ ಜನ ಇದನ್ನ ಗೊರಿಲ್ಲಾ ಅಂತಾರೆ. ಬಟ್ ಐ ಫೀಲ್ ಇಟ್ಸ್ ಸೋ ಕಂಫರ್ಟಬಲ್. ಈವನ್ ದ ಫುಟ್ ಪೆಕ್ಸ್ ಪೊಸಿಷನ್ ಇದೆಯಲ್ಲ, ಸ್ವಲ್ಪ ಹೈಟ್ ಮಾಡಿಬಿಟ್ಟಿದ್ರೆ ಕಂಪೇರ್ಡ್ ಟು ದ ಹಿಮಾಲಯನ್. ಸೊ ಇಟ್ ಫೀಲ್ಸ್ ದಟ್ ಯು ಆರ್ ಸಿಟ್ಟಿಂಗ್ so higher up on the motorcycle. ಆ್ಯಂಡ್ ಅದ್ರ ಜೊತೆಗೆ ನಿಮಗೆ ಕ್ಯಾಸ್ಟಿಂಗ್ ಎಲ್ಲ ಮಾಡ್ಕೊಬೋದು ಫೋನಿಂದ. ಮ್ಯಾಪ್ಸು, USB ಚಾರ್ಜರೂ ಇದೆ. ಮೈಲೇಜ್ ಬಂದು ಸ್ವಲ್ಪ ಓನ್ಲಿ ಥಿಂಗ್ ದಟ್ ಯು ನೀಡ್ ಟು ಕನ್ಸಿಡರ್. ಬಿಕಾಸ್ ಇದರಲ್ಲಿ ನಮಗೆ 28 ಇಲ್ಲ 30 ಮೈಲೇಜ್ ಕೊಟ್ಟರು ಐ ಥಿಂಕ್ 28 ಅಂತಾನೆ ಅನ್ಕೊಳ್ಳೋಣ. 11 ಲೀಟರ್ ಫ್ಯೂಯಲ್ ಟ್ಯಾಂಕ್ ಆಗಿದ್ರಿಂದ ಯೂಸಬಲ್ ರೇಂಜ್ ಬಂದು 280 ಕಿಲೋಮೀಟರ್ಸ್ ಇಟ್ಕೊಂಡು ತುಂಬಾ ಸರಿ ಫ್ಯೂಯಲ್ ಸ್ಟೇಷನ್ಗೆ ಹೋಗ್ತಾ ಇರಬೇಕು. ಬಿಕಾಸ್ ಹಿಮಾಲಯನಲ್ಲಿ ನಮಗೆ 17 ಲೀಟರ್ಸ್ ಫ್ಯೂಯಲ್ ಟ್ಯಾಂಕ್ ಇದೆ. ದಟ್ಸ್ ದ ಥಿಂಗ್. ಸೊ ಈಗ ಫೈನಲ್ ವರ್ಡಿಕ್ಟ್ ನೋಡೋಣ ಬನ್ನಿ. ಸೊ ಪ್ರದೀಪ್ ಅವರೇ, ಇನ್ ದ ಎಂಡ್ ಈ ಗರಿಲ್ಲಾ 450 ಒಪಿನಿಯನ್ ನಿಮ್ಗೆ ಏನು ಅಂದ್ರೆ, ನೀವು ಟೂರಿಂಗ್ ಇಲ್ಲ ಅಡ್ವೆಂಚರ್ ಟೂರಿಂಗ್ ಆಫ್ ರೋಡಿಂಗ್ ಮಾಡ್ಬೇಕಂದ್ರೆ ಹ್ಯಾಂಡ್ಸ್ ಡೌನ್ ಹಿಮಾಲಯನ್ಗೆ ಹೋಗಿ. ಬೆಸ್ಟ್ ಮೋಟರ್ ಸೈಕಲ್ ಅಂಡರ್ 3 lakh rupees. ಬಟ್ ಈ ಗಾಡಿ ನಿಮ್ಮ ಸಿಟಿ ಯೂಸೇಜ್ಗೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಬಿಕಾಸ್ ಲೈಟ್ ವೇಟ್ ಆಗಿದೆ, ಪ್ಲಸ್ ಅಫೋರ್ಡೆಬಲ್ ಆಗಿದೆ, ಓಡಿಸೋದಕ್ಕೂ ತುಂಬಾ ಫನ್ ಆಗಿದೆ ಮೋಟರ್ ಸೈಕಲ್. ಸೊ ಡೆಫಿನೆಟ್ಲಿ ಐ ರಿಯಲಿ ಲೈಕ್ ಇಟ್. ಬಟ್ ಈ 3 ವೇರಿಯಂಟ್ ಅಲ್ಲಿ ಐ ಥಿಂಕ್ ಮಿಡ್ ಇಲ್ಲ ಟಾಪ್ ಎಂಡ್ ವೇರಿಯಂಟ್ ಹೋಗಿ ಬೇಸ್ ವೇರಿಯಂಟ್ ನ ತಗೊಳಕ್ ಹೋಗ್ಬೇಡಿ. ಬಿಕಾಸ್ ಆ ಡಿಸ್ಪ್ಲೇ ಅಲ್ಲಿ ಇದರಲ್ಲಿ ತುಂಬಾ ಅಂದ್ರೆ ತುಂಬಾನೇ ಫೀಚರ್ಸ್ ಇದೆ. ಮ್ಯಾಪ್ಸ್ ಆಗಿರ್ಬೋದು, ಡಿಫ್ರೆಂಟ್ ರೈಡಿಂಗ್ ಮೋಡ್ಸ್ ಆಗಿರ್ಬೋದು, ಎಲ್ಲ ಸಿಗುತ್ತೆ. ಸೊ ಗೋ ಫಾರ್ ದ ಮಿಡ್ ಆರ್ ಟಾಪ್ ಎಂಡ್ ಮಾಡೆಲ್. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಎಲ್ಲ ಮಾಹಿತಿನ ಕೊಟ್ಟಿದ್ದೀನಿ. ಏನಾದ್ರು ಪಾಯಿಂಟ್ಸ್ ಮಿಸ್ ಮಾಡಿದ್ರೆ ನನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಪ್ರದೀಪ್ ಆನ್ ವೀಲ್ಸ್ ಕನ್ನಡ ಚಾನಲ್ಗೆ ಡೆಫಿನೆಟ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ. ಅದುವರೆಗೂ ಟೇಕ್ ಕೇರ್. ಬಾಯ್ ಫ್ರಮ್ ಹೈದರಾಬಾದ್.